ಜಯಮೃತ್ಯುಂಜಯ ಸ್ವಾಮೀಜಿ ವರ್ಸಸ್ ವಿಜಯಾನಂದ ಕಾಶಪ್ಪರ್ ನಡುವಿನ ಸಮರ ಮತ್ತಷ್ಟು ಜೋರಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿಯ ನೇಮಕವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಪಂಚಮಸಾಲಿ ಶ್ರೀಗಳ ಉಚ್ಚಾಟನೆಗೆ ಕಸರತ್ತು ಜೋರಾಗ್ತಾ ಇದೆಯಾ? ಪಂಚಮಸಾಲಿ ಪೀಠಕ್ಕೆ ಹೊಸ ಸ್ವಾಮೀಜಿಯ ನೇಮಕವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಪಂಚಮಸಾಲಿ ಶ್ರೀಗಳ ಉಚ್ಚಾಟನೆಗೆ ಕಸರತ್ತು ಜೋರಾದಂತೆ ಕಾಣಿಸ್ತಾ ಇದೆ. ಪರ್ಯಾಯ ಸ್ವಾಮೀಜಿಯ ನೇಮಕಕ್ಕೆ ಗಂಭೀರ ಚಿಂತನೆ ನಡೀತಾ ಇದೆ. ಪರ್ಯಾಯ ಸ್ವಾಮೀಜಿಯ ವಿಚಾರವನ್ನ ತಂದಿಟ್ಟಿದ್ದಾರೆ ಶಾಸಕ ಕಾಶಪ್ಪನವರ್. ಪಂಚಮಸಾಲಿ ಶ್ರೀಗಳು ಕಾಶಪ್ಪನವರ್ ನಡುವೆ ಇದೇ ವಿಚಾರಕ್ಕೆ ಜಟಾಪಟಿ ಮುಂದುವರೆದಿದೆ. ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಕಾಶಪ್ಪನವರ್ ತಿರುಗಿ ಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಕಾಶಪ್ಪನವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಪರ್ಯಾಯ ಸ್ವಾಮೀಜಿಯ ಬಗ್ಗೆ ವಿಚಾರವನ್ನ ಮಾಡಿದ್ದೇವೆ ಅಂತ ಹೇಳಿ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ರೀತಿಯ ಹೇಳಿಕೆಯನ್ನ ವಿಜಯಾನಂದ ಕಾಶಪ್ಪನವರು ಕೊಡ್ತಾ ಇರೋದು ಇದೇ ಮೊದಲಲ್ಲ. ಯಾವಾಗ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದ್ರೋ ಅವರ ಪರವಾಗಿ ಶ್ರೀಗಳು ನಿಲ್ತೀವಿ ಅಂತ ಹೇಳಿದ್ರು, ಆಗಿನಿಂದಲೂ ಕೂಡ ಇದೇ ರೀತಿಯ ಹೇಳಿಕೆ. ವ್ಯವಸ್ಥೆ ಅಂದರೆ ನಮ್ಮ ಪೀಠದಲ್ಲಿ ಇದ್ದು ಧರ್ಮ ಚಟುವಟಿಕೆಗಳನ್ನು, ಧರ್ಮದ ತತ್ವ ಆದರ್ಶಗಳನ್ನು ಮತ್ತು ಪವಿತ್ರವಾದ ಕೂಡಲ ಸಂಗಮ ಕ್ಷೇತ್ರ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ. ಆ ಭೂಮಿಯಲ್ಲಿ ನಾವು ಯಾವ ರೀತಿ ಒಬ್ಬ ಮಠಾಧೀಶರಿರಬೇಕು, ಅಲ್ಲಿ ಮಠದಲ್ಲಿ ಏನು ಚಟುವಟಿಕೆಗಳು ನಡೀಬೇಕು, ಕಾಯಕ ದಾಸೋಹ ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂಥವ್ರು ನಾವು, ಅವೆಲ್ಲ ಚಟುವಟಿಕೆಗಳು ನಡೀಬೇಕಾಗಿದೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಆ ತತ್ವಕ್ಕೆ ಮತ್ತು ಆ ಸಿದ್ಧಾಂತಕ್ಕೆ ಧಕ್ಕೆ ಬರುವಂಥ ಕೆಲಸ ನಡೆದಿರೋದ್ರಿಂದ ಈ ಒಂದು ಚಿಂತನೆಯನ್ನು ನಮ್ಮ ಹಿರಿಯರು, ನಾವು ಎಲ್ಲರೂ ಸೇರಿ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲರೂ ಸೇರಿ ಚಿಂತನೆಯನ್ನು ಮಾಡಿ ಅಲ್ಲಿ ಯಾರಾದರೂ ಒಬ್ಬರು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಅಥವಾ ಅವ್ರಿಗೆ ತೆಗಿಬೇಕು, ಅವ್ರಿಗೆ ಹೋಗಂತ ಹೇಳಬೇಕು, ಅವ್ರ ಮಠದಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶಗಳಲ್ಲ. ಪಾಪ ಅವ್ರು